ನೀ ಮಾತಾಡೋ ಟೈಮ್ನಾಗ ಟಾರ್ಗೆಟ್ ಹೇಳೋ ಟೈಮ್ನಾಗ ಬರೀ ಕುಯ್ ಅನಿಸ್ತದ ಅದು. ಅಲ್ಲಲ್ಲ 10ನೇ ತಾರೀಕಿಗೆ ಒಂದ್ 3 lakhs ಮಾಡ್ಕೋಣ. ಇಲ್ಲಿ ಕೇಳಿಲ್ಲ, ನಾ ಯಾವತ್ತಂಗ್ ಕೇಳಿಲ್ಲ. 25ನೇ ತಾರೀಕಿಂದ ಚಲೋ ಮಾಡ್ಕೊಂಡು ನೀ ಮತ್ತ ಅದ ಪಟ್ಟ ಹೇಳ್ತೀನಿ. ನೀ ರೊಕ್ಕ ಹಂಚೋ ಕೆಲ್ಸಕ್ಕ ಹೋಗ್ತೀನಿ ಮತ್ತ ನನ್ನ ಕೇಸ್ನಾಗ. ಇಲ್ಲಪ್ಪ ಇಲ್ಲಿ ಕೇಳಿಲ್ಲ. ಈಗ ಪ್ರಾಕ್ಟಿಕಲ್ ಹೇಳ. ಓಪನ್ ಹೆಂಗದ ಹಂಗ್ ಬೇಕು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಜಗತ್ ಬಗ್ಗೆ ಎಲ್ಲರಿಗೂ ಗೊತ್ತದ. ಹೆಂಗ್ ಇಡ್ತಾರ ರೊಕ್ಕ, ಹೆಂಗ್ ಮೂವ್ ಮಾಡ್ತಾರ ಎಲ್ಲರಿಗೂ ಗೊತ್ತದು. ಅದೇನ್ ರಾಕೆಟ್ ಸೈನ್ಸ್ ಅಲ್ಲ. ಸೊ ನಾ ಏನಂತೇನಂದ್ರ, ಈಗ ನಂದು ಕೇಸ್ನಾಗ ನಿನಗೆ ಏನ್ ಅನ್ನಿಸ್ತದ, 18 lakhs plus 4% ಅದು ಬೈ ಮಂತ್ ಎಂಡ್ ಮುಗೀತು ಅಂತ ಅನಿಸ್ತದ ನಿಂಗೆ? ಬೈ ಮಂತ್ ಎಂಡ್ ಹೌದು ಅನಿಸ್ತು ಅಂತಂದ್ರ ಎಷ್ಟು ಹಂತಕ್ಕೆ ಅಂತ ಕ್ವಶನ್ ಆಗ್ತದ. ನೀನು ವಿತ್ ಡಾಕ್ಯುಮೆಂಟ್ SBI ಬ್ಯಾಂಕ್ ಮ್ಯಾನೇಜರ್ ಸಿಗ್ನೇಚರ್ ಎಲ್ಲ ಮಾಡ್ಕೊಂಡು ಅಲ್ಲಿ ತನಕ ಆ ಹಂತ ತನಕ ಕೊಡ್ಬೋದಂತಿ ಅಂದ್ರೆ ಮಾಡ್ತೀಯಂತಿ? ಅದು ಬೇಡ ಅಂತ ನಾನು. ಅದು ಬೇಕಂತ ನಾನು. ಬೇಕಾದ್ರೆ ಮಾಡೋಣ, ನಿನಗ್ ಬೇಕಾದ್ರೆ ಮಾಡೋಣ. ಅದು ಇಂಪಾರ್ಟೆಂಟ್, ಅದು ಫಸ್ಟ್ ಕೆಲಸ. ಅದು ನಿನಗ್ ಬೇಕಾದ್ರೆ ಮಾಡೋಣ. ಯಾಕಂದ್ರೆ ಈ ಫಾರ್ಮ್ಯಾಟ್ ಬೇಕು ನಂಗೆ. ಹಿಂಗ ಅಂದ್ರ ನೀ ವಿಚಾರ ಮಾಡ್ಕೊಂಡು, ನೀ ಎಸ್ಟಿಮೇಟ್ ನೋಡ್ಕೊಂಡು ಇದು ಮಾಡ್ಕೊಂಡು ಹಿಂಗ ಕೊಡ್ಬೇಕು. ಗೊತ್ತಿಲ್ಲ, ಯಾಕಂದ್ರೆ ನನಗ್ ನಾಲೆಜ್ ಇರಂಗಿಲ್ಲ ಅಲ್ಲಿ. ಕಂಪನಿ ಅಂದ್ರ ಬಿಸ್ನೆಸ್ ನಾ ಇನ್ವೆಸ್ಟರ್, ನೀ ಅಲ್ಲಿ ಎಕ್ಸಿಕ್ಯೂಷನ್ ಆಗ್ತಿ, CEO ನೀ ಆಗ್ತಲ್ಲಿ. ನಿನಗೆ ಐಡಿಯಾ ಇರ್ತದಲ್ಲಿ ಹೆಂಗಿರ್ತದ ಅಂತ ಹೇಳಿ. ನೀ ಟೈಮ್ ತಗೊಂಡು ವಿಚಾರ ಮಾಡ್ಕೊಂಡು ನೀ ನನಗ್ ಹೇಳ್ಬೇಕು. ನಾ ರೊಕ್ಕ ಕೊಡ್ಲಿಕ್ಕತ್ರು ನೀ ಹೇಳ್ಬೇಕು ನಂಗ, ತಡಿಪಾ ನೀ ಕೊಡ್ಬೇಡ, ನಿನ್ ಕಡೆನೇ ಇರ್ಲಿ, ನಾ ವಿಚಾರ ಮಾಡಿದ್ಮ್ಯಾಲ ಇದು ಮಾಡಿದ್ಮ್ಯಾಲ ನೀ ಕೊಡಂತ ಹಿಂಗ್ ಹೇಳ್ಬೇಕು. ಅದು ಗೊತ್ತಿಲ್ಲ. ಮತ್ತ ಧ್ವನಿ ಕುಯ್ ಅನ್ಲಿಗತ್ ನಂದು. ಇಲ್ಲ ವಿಚಾರ ಗೊತ್ತಾತಂದೆ. ಕರೆಕ್ಟ್ ಆಗಿ ಸಾಲಿಡ್ ಆಗಿ ಮಾತಾಡೋ ಒಂದ್ ಸ್ವಲ್ಪ. ಅದು ಆಂಡ್ರಾಯ್ಡ್ ಎಂತ ನೆಟ್ವರ್ಕ್ ಇಟ್ಕೊಂಡಿವು, ಎಂತ ಮಂದಿನು ಏನು? ಹೌದೌದು, ನೆಟ್ವರ್ಕ್ ಬರಲ್ಲ ಮನೆಯಲ್ಲಿ. ಊರಾಗ ಸ್ವಲ್ಪ ಬಹಳ ಕಷ್ಟ ಐತಿ ನೆಟ್ವರ್ಕ್. ಅದು ಏನ್ ಕಷ್ಟ ಇಲ್ಲ, ನೀ ಮಾತಾಡೋ ಟೈಮ್ನಾಗ ಕುಯ್ ಅಂತದ ಹಿಂಗ. ಅದು ಆಂಡ್ರಾಯ್ಡ್ ಸಿಸ್ಟಮ್. ನೆಟ್ವರ್ಕ್ ಸಿಸ್ಟಮ್ ಕರೆಕ್ಟ್ ಬಾ. ನನ್ ಕಿವಿ ಹಾಳಾಗಿರ್ತದಲ್ಲ, ಏನ್ ಮಾಡ್ಬೇಕು ಇದಕ್ಕೆ? ಮಂದಿ ಅಂದ್ರೆ ಅಷ್ಟು 4% ಅದು